ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಯಾಕೆ ಅಂತಂದ್ರೆ ಕನ್ಯಾ ರಾಶಿಯವರ ಫೆಬ್ರವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಎಚ್ಚರಿಕೆಗಳು, ಶುಭ ವಿಚಾರಗಳು, ಎಲ್ಲ ವಿಚಾರಗಳು ತಿಳಿಸ್ತೇನೆ. ಹಾಗೂ ಒಂದು ವಿಶೇಷವಾದ ಪರಿಹಾರ ಮಂತ್ರವನ್ನ ಈ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಪ್ರತಿದಿನ ಕನ್ಯಾ ರಾಶಿಯವರು ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಆ ಮಂತ್ರವನ್ನ ಕೇಳಿಸ್ಕೊಂಡು ಆಮೇಲೆ ನಿಮ್ಮ ಕೆಲಸಕ್ಕೋ, ನಿಮ್ಮ ವ್ಯಾಪಾರಕ್ಕೋ, ನಿಮ್ಮ ವ್ಯವಹಾರಕ್ಕೋ ಆಮೇಲೆ ಹೊರಟು ಬಿಟ್ರಾಯ್ತು. ಪ್ರತಿದಿನ ಬೆಳಗ್ಗೆ ಎದ್ದು ಒಂದು 2 ನಿಮಿಷ 3 ನಿಮಿಷ ಆ ಮಂತ್ರವನ್ನು ಒಂದು 2-3 ಸಲ ಕೇಳಿಸ್ಕೊಂಡು ಹೋದ್ರೆ ಇನ್ನು ತುಂಬ ಒಳ್ಳೇದು, ಆಯ್ತಲ್ವಾ? ಸೊ ಆ ಮಂತ್ರ ಉಚಿತವಾಗಿ ಈ ವಿಡಿಯೋ ಎಂಡಲ್ಲಿ ಸಿಗುತ್ತೆ, ನಿಮಗೆ ಆರಾಮಾಗಿ ಅದನ್ನು ಕೇಳಿಸ್ಕೋಬಹುದು. ಇಲ್ಲ ಅಂದರೆ ಇನ್ನೂ ಒಂದು ವಿಶೇಷವಾದಂತಹ ಪರಿಹಾರ ಇದೆ, ಅದರ ಬಗ್ಗೆನೂ ಸಹ ತಿಳಿಸ್ತೇನೆ. ಬನ್ನಿ, ಮೊದಲನೇದಾಗಿ ಫೆಬ್ರವರಿ ತಿಂಗಳ ಗ್ರಹ ಸ್ಥಿತಿಗಳನ್ನು ತಿಳ್ಕೊಳ್ಳೋಣ. ಫೆಬ್ರವರಿ ತಿಂಗಳಲ್ಲಿ ಪ್ರಮುಖವಾಗಿ ಚಂದ್ರನನ್ನು ಹೊರತುಪಡಿಸಿ ಪ್ರಮುಖವಾಗಿ ಒಂದು 5 ಗ್ರಹ ಸ್ಥಿತಿಗಳಲ್ಲಿ ಬದಲಾವಣೆಗಳು, 5 ಬದಲಾವಣೆಗಳಾಗುತ್ತಾ ಇದೆ. ಫೆಬ್ರವರಿ 1ನೇ ತಾರೀಕೆ ಮಕರ ರಾಶಿಗೆ ಬುಧ ಗ್ರಹ ಬರ್ತಾನೆ. ಫೆಬ್ರವರಿ 5ನೇ ತಾರೀಕು ಮಕರ ರಾಶಿಗೆ ಕುಜಗ್ರಹ ಬರ್ತಾನೆ. ಫೆಬ್ರವರಿ 11ನೇ ತಾರೀಕು ಮಕರ ರಾಶಿಗೆ ಶುಕ್ರ ಗ್ರಹ ಬರ್ತಾನೆ. ಒಂಥರ ಮಕರಕ್ಕೆ 3 ಗ್ರಹಗಳು ಅಂದ್ರೆ ತ್ರಿಗ್ರಹ ಯೋಗ ಮಕರ ರಾಶಿಯಲ್ಲಿ. ಫೆಬ್ರವರಿ 13ನೇ ತಾರೀಕು ಕುಂಭರಾಶಿಗೆ ರವಿಗ್ರಹ ಬರ್ತಾನೆ. ಫೆಬ್ರವರಿ 19ನೇ ತಾರೀಕು ಕುಂಭರಾಶಿಗೆ ಬುಧ ಗ್ರಹ ಬರ್ತಾನೆ. ಅಲ್ಲಿಗೆ 13ನೇ ತಾರೀಕಿನ ತನಕ ನೋಡೋದಾದ್ರೆ ಚತುರ್ಗ್ರಹ ಯೋಗನೂ ಆಗತ್ತೆ. 4 ಗ್ರಹಗಳು ಮಕರ ರಾಶಿಯಲ್ಲಿ ಸಂಚಾರ ಅಂತ ಕಂಡು ಬರ್ತಾ ಇದೆ. ಇದೆಲ್ಲದೂ ಸಹ ಈ ಸಂಚಾರವನ್ನ ನೋಡಬೇಕಾಗ್ತದೆ. ಇನ್ನು ಹೀಗಿರುವಾಗ ಶುಭ ವಿಚಾರಗಳು, ಎಚ್ಚರಿಕೆಗಳು ನೋಡೋಣ. ವೀಕ್ಷಕರೇ, ಇದಾಗಿತ್ತು ಫೆಬ್ರವರಿ ತಿಂಗಳ ಗ್ರಹ ಸ್ಥಿತಿಗಳು. ಹೀಗಿರುವಾಗ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಹೆಂಗಿರುತ್ತೆ ಅಂತ ನೋಡ್ಲಿಕ್ಕೆ ಹೋದ್ರೆ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಹೇಗಿರಲಿದೆ ಅಂತ. ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಸಾಲಗಳನ್ನು ಮಾಡಬೇಕಾದಂಥ ಪರಿಸ್ಥಿತಿ. ಅಂದರೆ ಫೀಸ್ಗಳು ಕಟ್ಟಲಿಕ್ಕೆ ಅಥವಾ ಯಾವುದೋ ಒಂದು ಐಟಮ್ಸ್ ಖರೀದಿ ಮಾಡಲಿಕ್ಕೆ, ಅಥವಾ ವಿದ್ಯುತ್ ಉಪಕರಣವನ್ನು ಯಾವುದೋ ಒಂದು ಮೊಬೈಲೋ ಅಥವಾ ಒಂದು ಎಂಥದ್ದು ಲ್ಯಾಪ್ಟಾಪು, ಕಂಪ್ಯೂಟ್ರು, ಈ ಥರ ಯಾವುದೋ ಒಂದು ವಿದ್ಯುತ್ ಉಪಕರಣವನ್ನು ತೆಗೆದುಕೊಳ್ಳೋಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳು ಸ್ವಲ್ಪ ಸಾಲ ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಅಥವಾ ಫೀಸ್ ಕಟ್ಟಲಿಕ್ಕೂ ಸ್ವಲ್ಪ ಲೇಟ್ ಆಗ್ಬೋದು. ಇದೊಂದು ವಿಚಾರ. ಆದರೆ ಈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಕೃಷಿ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರಾಗಿದ್ದರೆ, ಗೊತ್ತಾಯ್ತಲ್ವಾ? ಇನ್ನು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಷ್ಟಕ್ಕಷ್ಟೇ ತುಂಬ ಜಾಸ್ತಿ ಹೇಳ್ಕೊಳಕ್ಕೆ ಬರಲ್ಲ. ಸ್ವಲ್ಪ ಫೀಸ್ ಟೆನ್ಷನ್ ಮಾತ್ರ ಎಲ್ಲ ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೂ ಇದ್ದೇ ಇರುತ್ತೆ. ಫೀಸ್ ಕಟ್ಟಬೇಕು ಅನ್ನೋಂಥ ಟೆನ್ಷನ್ನು, ಕಟ್ಟಿಲ್ಲ ಅಂತ ನೋಟಿಸ್ಗಳು, ಇಂಥವೆಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದರೆ ಫೆಬ್ರವರಿ 19ನೇ ತಾರೀಕಿನ ತನಕ, ಅಂದರೆ ಮಕರ ರಾಶಿಯಲ್ಲಿ ಬುಧ ಗ್ರಹ ಫೆಬ್ರವರಿ 1ನೇ ತಾರೀಕಿಂದ 19ನೇ ತಾರೀಕು ತನಕ ಇರ್ತಾನೆ ಅಂತ ನಾನು ಹೇಳಿದ್ದೀನಲ್ಲ. ಸೊ ಫೆಬ್ರವರಿ 19ನೇ ತಾರೀಕಿನ ತನಕ ನಿಮಗೆ ನಿರುದ್ಯೋಗಿ ಕನ್ಯಾ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳು ತುಂಬ ಚೆನ್ನಾಗಿರುತ್ತೆ. ಅದರ ನಂತರ ಖಂಡಿತವಾಗಿ ಬಹಳ ಕಷ್ಟಕರ ವಿಚಾರ. ಇಲ್ಲೇನಾಗ್ಬಿಡುತ್ತೆ, ಉದ್ಯೋಗ ಕಾರಕ ಅಂದರೆ ನಿಮಗೆ ರವಿಗ್ರಹ ಕುಂಭರಾಶಿಗೆ ಹೋಗ್ತಾನೆ 13ನೇ ತಾರೀಕು, ಫೆಬ್ರವರಿ 13ನೇ ತಾರೀಕು. ಸೊ ಅವರು ಹೋದ ಅಂದರೆ 13ರಿಂದ 19 ಇದೆಯಲ್ಲ, ಇದು ಮಾತ್ರ ಅದ್ಭುತವಾದಂಥ ಸಮಯ ನಿಮಗೆ. ನಿರುದ್ಯೋಗಿ ಕನ್ಯಾ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಗೆ 1ನೇ ತಾರೀಕಿಂದ 19 ತಾರೀಕವರೆಗೂ ಓಕೆ, ಬಟ್ 13ರಿಂದ 19 ಇನ್ನು ಜಾಸ್ತಿ ಓಕೆ ಅಂತ ಹೇಳ್ಬೋದು. ಬೇಗ ಸಿಗ್ತದೆ ಕೆಲಸ ಅನ್ನತಕ್ಕಂಥದ್ದು. ಇನ್ನು ಗಮನಿಸಬೇಕಾದ ವಿಚಾರ 19ರ ನಂತರದ್ದು. ಉದ್ಯೋಗಿಗಳಿಗೆ, ಕನ್ಯಾ ರಾಶಿ ಉದ್ಯೋಗಿಗಳಿಗೆ 19ನೇ ತಾರೀಕಿನ ನಂತರ ಸ್ವಲ್ಪ ಉದ್ಯೋಗ ಮಾಡಿದ ಜಾಗದಲ್ಲಿ ಸಾಲಗಳು ಮಾಡ್ತಕ್ಕಂಥದ್ದು, ಅಥವಾ ಸ್ವಲ್ಪ ಅವಮಾನಗಳಾಗ್ತಕ್ಕಂಥದ್ದು, ಸ್ವಲ್ಪ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಇದೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ವ್ಯಯಾಧಿಪತಿ ಹಾಗೂ ಕರ್ಮಾಧಿಪತಿ 6ನೇ ಮನೆಯಲ್ಲಿ ಸಂಯೋಗವಾಗಿಬಿಡ್ತಾರೆ. ಆದ್ದರಿಂದಾಗಿ ಒಂದಿಷ್ಟು ಅನಿವಾರ್ಯವಾಗಿ ನೀವು ಸಾಲಗಳು ಮಾಡಿಬಿಡ್ತೀರಾ. ಜಾಬಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ಸ್ವಲ್ಪ ಅಡ್ವಾನ್ಸ್ ಕೊಡಿ, ಅದು ಕೊಡಿ, ಇದು ಕೊಡಿ ಅನ್ನೋ ರೀತಿಯಲ್ಲಿ ಯಾವುದೋ ರೀತಿಯಲ್ಲಿ ಸಾಲಗಳು ಮಾಡಿಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಇಲ್ಲ ಅಂದರೆ ಶತ್ರುಗಳು ನಿಮ್ಮ ನೋಡ್ಕೊಂಡು ಹೊಟ್ಟೆ ಹೊರ್ಕೊಂಡು ನಿಮಗೊಂದಿಷ್ಟು ದೃಷ್ಟಿ ಮಾಡೋವಂಥವ್ರು ಜಾಸ್ತಿ ಆಗ್ತಾರೆ. ಇಲ್ಲ ಅಂತಂದರೆ ಒಂದಿಷ್ಟು ಅವಮಾನಗಳು ಜಾಸ್ತಿ ಆಗಿಬಿಡುತ್ತೆ. ಎಲ್ಲಿವರೆಗೆ ಅಂತಂದರೆ ಜಾಬ್ ರಿಸೈನ್ ಮಾಡೋಣ ಅಂತೆಲ್ಲ ಅನಿಸ್ತಾ ಇರುತ್ತೆ, ಬಟ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ತಾಳ್ಮೇರಿ, ನಿಮಗೂ ಒಂದು ಒಳ್ಳೆ ದಿವಸಗಳು ಬರುತ್ತೆ, ಆಯ್ತಲ್ವಾ? ಈ ವಿಡಿಯೋ ಎಂಡಲ್ಲಿ ನಾನು ಒಂದು ವಿಶೇಷವಾದ ಮಂತ್ರವನ್ನು ಹೇಳಿದ್ದೇನೆ. ಪ್ರತಿದಿನ ಬೆಳಗ್ಗೆ ಎದ್ದದನ್ನು ಕೇಳಿಸ್ಕೊಳ್ತಾ ಇರಿ, ಖಂಡಿತವಾಗಿ ಅನುಕೂಲವಾಗುತ್ತೆ. ಅಷ್ಟೇ ಅಲ್ಲ, ಸಾಲ ಬಾಧೆಗಳು ಸ್ವಲ್ಪ
ಅನಾವಶ್ಯಕ ಸಾಲಗಳು ಮಾಡುವ ಸಾಧ್ಯತೆ ಇರ್ತದೆ. ಅದನ್ನು ಮಾಡಕ್ಕೆ ಹೋಗಬೇಡಿ. ಅದಕ್ಕೋಸ್ಕರವಾಗಿ ಇನ್ನೊಂದು ಪರಿಹಾರವನ್ನು ಮಾಡ್ತಾ ಇದ್ದೇವೆ. 25ನೇ ತಾರೀಕು ಅದು ಜನವರಿ 25ನೇ ತಾರೀಕು ಗುರುವಾರ ಹುಣ್ಣಿಮೆ, ಬಣದ ಹುಣ್ಣಿಮೆ. ಅವತ್ತಿನ ದಿವಸ ರಣಬಾಧಾ ನಿವಾರಕ ಹೋಮ ಅಂತ ಕನ್ಯಾ ರಾಶಿಯವ್ರಿಗೋಸ್ಕರ ಮಾಡ್ತಾ ಇದ್ದೀವಿ. ಕನ್ಯಾ ರಾಶಿಯವರ ಎಲ್ಲ ಕೊಟ್ಟ ಸಾಲಗಳು ಮರುಪಾವತಿ, ಅಥವಾ ತಗೊಂಡ ಸಾಲಗಳು ವಾಪಸ್ ಮರುಪಾವತಿ, ಅಥವಾ ಯಾರಿಗಾರು ಕೊಡಿಸಿದಂತಹ ಸಾಲಗಳ ಬಗ್ಗೆ, ಈ ಸಾಲಗಳ ಬಗ್ಗೆ ಏನೇನು ಟೆನ್ಷನ್ಗಳಿದೆಯಲ್ಲ ಅದೆಲ್ಲ ಪರಿಹಾರವಾಗಬೇಕು ಅಂತ. ಅಡಮಾನ ಇಟ್ಟ ಬಂಗಾರ ಬಿಡಿಸ್ಕೊಳ್ಳೋಕ್ಕಾಗದೇ ಇದ್ರೆ ಅದನ್ನು ಬಿಡಿಸ್ಕೊಳ್ಳೋಂಗೆ ಆಗಬೇಕು, ಬಂಗಾರ ಎಲ್ಲ ನಿಮ್ಗೆ ಬಂದ್ಬಿಡಬೇಕು ಅನ್ನೋ ಕಾರಣಕ್ಕೆ ನಾವು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾದಂತಹ ಕಾನ್ಸೆಪ್ಟು. ಈ ವಿಶೇಷವಾದಂತಹ ಒಂದು ರುದ್ರಾಣಿ ಅನ್ನುವಂತಹ ರುದ್ರಾಣಿ ಮಾಲೆಯನ್ನು ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ರುದ್ರಾಕ್ಷೆ ಅಲ್ಲ, ರುದ್ರಾಣಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ರುದ್ರಾಕ್ಷೆ ಪುರುಷ ಈಶ್ವರ, ಇದು ರುದ್ರಾಣಿ ಅಮ್ಮನವರ ಒಂದು ಶಕ್ತಿ ಇರತಕ್ಕಂಥದ್ದು. ಸೊ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬೋದು ರುದ್ರಾಣಿ ಮಾಲೆಯನ್ನು. ಸಾಲಗಳು ಬೇಗ ಪರಿಹಾರವಾಗಲಿ ಅನ್ನುವಂಥ ಉದ್ದೇಶದಿಂದ, ಬಂಗಾರಗಳ ಅಡಮಾನ ಇಟ್ಕೊಂಡಿದ್ದೆಲ್ಲ ವಾಪಸ್ ಬಂದ್ಬಿಡ್ಲಿ ಅನ್ನುವಂಥ ಹಲವಾರು ಉದ್ದೇಶ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಎಸ್, ನೆಕ್ಸ್ಟ್ ಉದ್ಯೋಗ ಆಯಿತು. ವ್ಯಾಪಾರ ಯಾವ ರೀತಿಯಲ್ಲಿ ಇರಲಿದೆ ನಿಮಗೆ ನೋಡಿ, ಬಹುಮುಖ್ಯವಾಗಿ ವ್ಯಾಪಾರದ ವಿಚಾರ ನಿಮಗೆ ಅನುಕೂಲವೇ ಆಗಲಿದೆ. ಅನುಕೂಲವಾಗಲಿ ಅಂದರೆ ಕನ್ಯಾ ರಾಶಿಯವರಿಗೆ ನಿಮಗೆ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಕುಜಗ್ರಹ ಬಂದುಬಿಡ್ತಾನೆ ಮೊದಲನೇ ವಾರದ ನಂತರ. ಕುಜಗ್ರಹ ಪಂಚಮದಲ್ಲಿದ್ದು ಲಾಭವನ್ನು ನೋಡ್ತಾ ಇದ್ದಾನೆ ಪರಮೋಚ್ಚ ಸ್ಥಿತಿಯಲ್ಲಿ. ಅಂದರೆ ಸ್ವಲ್ಪ ನಿಮ್ಮ ಎಲ್ಲಿ ಕನ್ಯಾ ರಾಶಿಯವರು ಬಿಸ್ನೆಸ್ ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ, ಸ್ವಲ್ಪ ಉಗ್ರವಾದಂತಹ ವಾತಾವರಣ ಇರಬಹುದು. ಅದರ ಲಾಭವೂ ತುಂಬ ಚೆನ್ನಾಗಿ ಆಗುತ್ತೆ, ಕೆಲಸವೂ ತುಂಬ ಚೆನ್ನಾಗಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸನ್ನು ನೀವು ಮಾರಾಟ ಮಾಡುವಂಥವರಾಗಿದ್ದರೆ, ಕನ್ಯಾ ರಾಶಿಯ ದವಸ ಧಾನ್ಯ ಇತ್ಯಾದಿಗಳು ಮಾರಾಟ ಮಾಡುವಂಥ ಅಂಗಡಿಯನ್ನು ಇಟ್ಕೊಂಡಿದ್ರೆ, ಬೇಳೆಕಾಳು ಮಾರಾಟ ಮಾಡುವ ಅಂಗಡಿ ಇಟ್ಕೊಂಡಿದ್ರೆ, ಕನ್ಯಾ ರಾಶಿಯವರಾಗಿದ್ದು ಹೋಟೆಲ್ ವ್ಯವಹಾರಗಳೇನಾದ್ರು ಮಾಡೋರಾಗಿದ್ದರೆ ಖಂಡಿತವಾಗಿ ಅನುಕೂಲ ಆಗುತ್ತೆ ನಿಮಗೆ. ಸೊ ಅದರಿಂದ ಈ ಒಂದು ತಿಂಗಳಲ್ಲಿ ತ್ರಿಗ್ರಹ ಯೋಗ ಇತ್ಯಾದಿಗಳು ನಾನು ಏನು ಮಾತಾಡಿದ್ದೇನೆ ಅದೆಲ್ಲವೂ ಸಹ ನಿಮಗೆ ಅದ್ಭುತವಾಗಿ ಸಹಾಯ ಮಾಡಲಿದೆ. ಇಲ್ಲಿ ಶುಕ್ರ 11ನೇ ತಾರೀಕಿನ ನಂತರ ಶುಕ್ರ ಗ್ರಹನ ಸಂಚಾರ ಮಕರ ರಾಶಿಗೆ ಆಗತ್ತಲ್ಲ, 5ನೇ ಮನೆಗೆ. ಸೊ ಅದು ಕೂಡ ನಿಮಗೆ ತುಂಬ ಅನುಕೂಲವನ್ನು ಮಾಡಿಕೊಡಲಿದೆ, ಗೊತ್ತಾಯ್ತಲ್ವಾ? ಸೊ ಶುಕ್ರನ ಒಂದು ಲಾಭ ಸಿಗುತ್ತೆ, ಕುಜನ ಒಂದು ಬಲ ಸಿಗುತ್ತೆ, ಶುಕ್ರನ ಒಂದು ಬಲ ಸಿಗುತ್ತೆ. ಈ ಒಂದು ವಿಚಾರಗಳು ಸ್ವಲ್ಪ ನಿಮಗೆ ಅನುಕೂಲವಾಗಲಿದೆ. 19ರ ನಂತರ ಮಾತ್ರ ನಿಮಗೊಂದು ಸ್ವಲ್ಪ ಸಾಲ ಬಾಧೆಗಳು, ಸಾಲಗಾರರ ಕಾಟ ಇಂಥದ್ದು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಬಿಸ್ನೆಸ್ ರಿಲೇಟೆಡ್ ಆಗಿ ನೀವು, ಅದು ಭೂಮಿ ರಿಲೇಟೆಡ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿದ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ. ಕಂಪ್ಯೂಟರ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ಮೊಬೈಲ್ ಸೇಲ್ಸು, ಇದು ಸರ್ವಿಸು, ಇವ್ರಿಗೆಲ್ಲರಿಗೂ ತುಂಬ ಚೆನ್ನಾಗಿದೆ. ಏನಪ್ಪ ಅಂತಂದರೆ 19ರ ನಂತರ ಬಂಡವಾಳಕ್ಕೋಸ್ಕರವಾಗಿ ಒಂದಿಷ್ಟು ಸಾಲಗಳು ಮಾಡ್ಕೊಂಡ್ಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಅನಾವಶ್ಯಕ ಇದ್ದರೆ ದಯವಿಟ್ಟು ಬೇಡ. ಮೇಲೆ ಏಪ್ರಿಲ್ ತನಕ ಗುರುಬಲ ಬೇರೆ ಇಲ್ಲ. ಸೊ ಅದರಿಂದ ಈಗ ನೋಡಿ, ನಿಮಗೆ ಏನಂದರೆ ಕನ್ಯಾ ರಾಶಿಯವರಿಗೆ ಏನಾದ್ರು ಒಂದು ಕಂಡು ಅಂದ್ರೆ ಅದು ಆಗ್ಬಿಡ್ಬೇಕು ಪಟ್ಟಂತ, ಆ ಥರ ಇಟ್ಕೋಬೇಡಿ. ನಿಧಾನವಾಗಿ ಅದನ್ನು ಬಿಡಿಸಿ ಅಲ್ಲಿ ಏನಿದೆ ಸಮಸ್ಯೆ ಏನು ಎಲ್ಲ ನೋಡಿಕೊಂಡು ಆಮೇಲೆ ಕೈ ಹಾಕ್ಸ್ಕ. ಸುಮ್ಮನೆ ಏನೋ ಸಾಲ ಸಿಗುತ್ತೆ ಅಂತ ಮಾಡಿಬಿಡೋದು, ಆಮೇಲೆ ಸುಮ್ಮನೆ ಏನೋ ಸಮಸ್ಯೆ ಮಾಡ್ಕೊಳ್ಳೋವಂಥದ್ದು ಬೇಡ ಅನ್ನುವಂಥದ್ದು ಉದ್ದೇಶ, ಗೊತ್ತಾಯ್ತಲ್ವಾ? ಸೊ ಅದರಿಂದ ವ್ಯಾಪಾರ ಚೆನ್ನಾಗಿ ನಡೀತಾ ಇರ್ತದೆ. ಅತಿ ಆಸೆಗಿಂತ ತುಂಬ ಹೂಡಿಕೆ ಮಾಡಿದ್ರೆ ಇನ್ನೂ ಜಾಸ್ತಿ ಲಾಭ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಸಾಲಗಳು ಮಾಡಿ ಹೂಡಿಕೆ ಮಾಡೋಕ್ಕೆಲ್ಲ ಹೋಗಬೇಡಿ, ಯಾರಿಗೂ ಸಾಲ ಕೊಡಬೇಡಿ, ನೆನಪಿಟ್ಕೊಳ್ಳಿ ಈ ವಿಚಾರವನ್ನು. ನೆಕ್ಸ್ಟು ವಿವಾಹ ದಾಂಪತ್ಯದ ವಿಚಾರಗಳಿಗೆ ಬಂದರೆ, ವಿವಾಹ ಹಾಗೂ ದಾಂಪತ್ಯ ಇದು ಎರಡಕ್ಕೂ ಸಹ ತುಂಬ ಸಮಸ್ಯೆಗಳೇನು ಕಂಡು ಬರ್ತಾ ಇಲ್ಲ. ಶುಕ್ರನ ಸ್ಥಾನ ಚೆನ್ನಾಗಿರೋದ್ರಿಂದ. ಅದ್ರ ಒಂದೇನಪ್ಪ ಅಂದರೆ, ಅಷ್ಟಮದಲ್ಲಿ ಗುರು ಇರ್ತಾನೆ, ಅಷ್ಟಮಾಧಿಪತಿಯಾದ ಕುಜ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಆದ್ದರಿಂದ ಸ್ವಲ್ಪ ಡಿಪೆಂಡಿಬಿಲಿಟಿ ಅನ್ನೋದು ಅಂದರೆ ಅವಲಂಬನೆ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ದಂಪತಿಗಳ ಮೇಲೆ ಇವಾಗ ಕನ್ಯಾ ರಾಶಿಯ ಗಂಡ ಆದರೆ ಹೆಂಡತಿಯ ಮೇಲಿನ ಅವಲಂಬನೆ, ಸ್ವಲ್ಪ ಆರೋಗ್ಯ ಬಾಧೆ ಅಥವಾ ಪ್ರತಿಯೊಂದಕ್ಕೂ ಹೆಂಡತಿನೇ ಬೇಕು, ಅಥವಾ ಕನ್ಯಾ ರಾಶಿ ಹೆಂಡತಿ ಅಥವಾ ಎಲ್ಲದಕ್ಕೂ ಗಂಡನೇ ಬೇಕಾಗತ್ತೆ. ಸೊ ಬೇರೆ ಯಾರು ಇಲ್ಲ, ಗಂಡನೇ ಸಪೋರ್ಟ್ ಅನ್ನೋಂಗೆ ಆಗ್ಬಿಡುತ್ತೆ. ಈ ಕೆಲವರು ಗಂಡ ಹೆಂಡತಿ ದೂರ ಇದ್ದುಕೊಂಡು ಕೆಲಸ ಮಾಡ್ಕೊಂಡಿರ್ತಾರಲ್ಲ, ಅಂಥವ್ರಿಗೆಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ. ಒಟ್ಟಿಗೆ ಇರ್ತಕ್ಕಂಥವ್ರಿಗೆಲ್ಲ ಅಂಥ ಸಮಸ್ಯೆ ಇಲ್ಲ, ಇನ್ನೂ ಸ್ವಲ್ಪ ಬಾಂಧವ್ಯ ಜಾಸ್ತಿ ಆಗುತ್ತೆ. ಸ್ವಲ್ಪ ಉಗ್ರತೆ ಇರುತ್ತೆ, ಅಷ್ಟಮಾಧಿಪತಿ ಪಂಚಮದಲ್ಲಿರೋದ್ರಿಂದ ಸ್ವಲ್ಪ ಸಿಡುಕು ಇರುತ್ತೆ. ದಾಂಪತ್ಯ ಅಂದರೆ ನಾನು ಹೇಳಿದ್ದು ನೀನು ಮಾಡಿಲ್ಲ, ಅಥವಾ ನೀನು ಹೇಳಿದ್ದು ನಾನು ಅಂದರೆ ನೀನು ಹೇಳಿದ್ ಮಾಡೋಕ್ಕಾಗಲ್ಲ ಅಂತ ಭಾಳ ಸಂಗಾತಿ ಸ್ವಲ್ಪ ಎದುರು ಉತ್ತರ ಕೊಡ್ತಾಳೆ. ಬಟ್ ಆದರೂ ಅಟ್ ದಿ ಎಂಡ್ ಆಫ್ ದ ಡೇ ಸಿಟ್ಟು ಜಗಳ ಏನೇ ಇರಲಿ ಕೆಲಸ ಆಗಿರುತ್ತೆ. ಸೊ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ. ಸೊ ಅದೆಲ್ಲ ಸಾರ್ಟ್ ಔಟ್ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲೂ ಅಂತ ಸೀರಿಯಸ್ ಆಗಿ ಕನ್ಯಾ ರಾಶಿಯವ್ರಿಗೆ ಸಮಸ್ಯೆ ಕೊಡ್ತಕ್ಕಂಥದ್ದು ಇಲ್ಲ, ಗೊತ್ತಲ್ವಾ? ಸ್ವಲ್ಪ ಈ ಬರುವಂಥ ಸಂಬಂಧಗಳು ಬರ್ತದಲ್ಲ, ಇಲ್ಲೊಂದು ಹುಡುಗಿ ಇದೆ, ಇಲ್ಲೊಂದು ಹುಡುಗ ಇದೆ ಅಂತ, ಅಲ್ಲಿ ಸ್ವಲ್ಪ ಗಡುಸಾಗಿ ಮಾತನಾಡುವ ವ್ಯಕ್ತಿಗಳು ಇರ್ತಾರೆ.
ಆ ಕಡೆಯವರು ಗೊತ್ತಲ್ವಾ. ಅವ್ರನ್ನೊಂಚೂರು ಸಮಾಧಾನವಾಗಿ ಕನ್ಯಾ ರಾಶಿಯವರು ಇದು ಮಾಡ್ಕೊಂಡು ಹೋದ್ರೆ ಆರಾಮಾಗಿ ಮದುವೆ ವಿಚಾರ ಮಾತಾಡ್ಬೋದು. ಸ್ಟಾರ್ಟಿಂಗಲ್ಲಿ ಒಂಚೂರು ಗಡುಸಾಗಿ ಮಾತಾಡ್ತಕ್ಕಂಥ, ನೀವು ಹೆಣ್ಣಿನ ಕಡೆಯವರಾದ್ರೆ ಗಂಡಿನ ಕಡೆಯವರು, ನೀವು ಗಂಡಿನ ಕಡೆಯವರಾದ್ರೆ ಹೆಣ್ಣಿನ ಕಡೆಯವರು ಸ್ವಲ್ಪ ಗಡುಸಾಗಿ ಮಾತಾಡ್ತಾರೆ. ಅಷ್ಟಕ್ಕೇನೆ ನೀವು ಇಡೀ ಸಂಬಂಧನೇ ಬೇಡ ಅನ್ಕೊಳ್ಳೋದೆಲ್ಲ ಅವಶ್ಯಕತೆ ಇಲ್ಲ. ಹೇಳ್ದಲ್ಲ, ನಿಧಾನವಾಗಿ ಪರಿಶೀಲಿಸಬೇಕು. ಸಡನ್ ನಿರ್ಧಾರಗಳು ತಗೋಬಾರ್ದು. ಹುಡುಗಿ ಒಳ್ಳೇದಾಗಿರ್ಬೋದಲ್ಲ ಅಥವಾ ಹುಡುಗ ಒಳ್ಳೆಯದಾಗಿರ್ಬೋದಲ್ಲ, ಅಲ್ಲೇನೋ ಒಂದು ಸ್ವಲ್ಪ ಬೇರೆಯವ್ರ ಕಿತಾಪತಿ ಇರಬಹುದಲ್ಲ, ನಿಮ್ಮ ಗ್ರಹಚಾರ ಇರ್ತದಲ್ಲ, ಪರಿಹಾರ ಆಗಬೇಕಲ್ಲ. ಸರ್ಪದೋಷದಿಂದಾಗಿ ವಿವಾಹ ಆಗ್ತಾರಲ್ಲ, ಸರ್ಪದೋಷದಿಂದಾಗಿ ಮದುವೆ ಆದರೂ ದಾಂಪತ್ಯ ಕಲಹಗಳು ಆಗ್ತಾ ಇರುತ್ತೆ, ಸರ್ಪದೋಷದಿಂದ ಬಿಸ್ನೆಸ್ ಸಮಸ್ಯೆ ಆಗ್ತಿರುತ್ತೆ, ಸರ್ಪದೋಷದಿಂದ ಮತ್ತೊಂದು ಉದ್ಯೋಗದ ಸಮಸ್ಯೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರವಾಗಿ ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ತುಂಬ ವಿಶೇಷವಾಗಿ ತಿಳಿಸ್ತಾರೆ ಅದರ ಬಗ್ಗೆ ಎಲ್ಲ. ಹಾಗೂ ಸಿಂಪಲ್ ಆದ ಒಂದು ಶ್ಲೋಕ ಪರಿಹಾರವನ್ನು ಹೇಳಿದ್ದೇನೆ, ಈ ವಿಡಿಯೋ ಎಂಡಲ್ಲಿ ತಿಳಿಸಿರ್ತೇನೆ. ಅದನ್ನು ಆರಾಮಾಗಿ ನೀವು ಆ ಶ್ಲೋಕವನ್ನು ನೀವು ಡೈಲಿ ಕೇಳಿಸ್ಕೊಂಡ್ರೆ ಸಾಕು. ಬೆಳಗ್ಗೆ ಎದ್ದು ಆರಾಮಾಗಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಬೆಳಗ್ಗೆ ಎದ್ದು ಡೈಲಿ ಕೇಳಿಸ್ಕೊಳ್ಳೋದಷ್ಟೇ ಆ ಶ್ಲೋಕನ. ಎಸ್, ನೆಕ್ಸ್ಟ್ ದಾಂಪತ್ಯಕ್ಕೊಂದು ಸಮಸ್ಯೆ ಇಲ್ಲ. ಇನ್ನು ಸಂತಾನದ ವಿಚಾರಕ್ಕೆ ಬಂದರೆ ಅಲ್ಲಿ ಒಂದು ಸ್ವಲ್ಪ ಇದಿದೆ. ಸಂತಾನ ಇಲ್ಲದಂತಹ ಕನ್ಯಾ ರಾಶಿಯವರಿಗೆ ಸಂತಾನಕ್ಕೋಸ್ಕರ ಮಾಡುವ ಪ್ರಯತ್ನದಲ್ಲಿ ಸ್ವಲ್ಪ ಗಾಬರಿ ಕಂಡು ಬರ್ತಾ ಇದೆ. ಸ್ವಲ್ಪ ಗಾಬರಿ ಹೆದರಿಕೆ ಆಗ್ತಕ್ಕಂಥದ್ದು ಇದು ಮಾಡಬಾರ್ದು. ನೋಡಿ, ನಿಮಗೆ ಒಂದು ಹೇಳ್ತೇನೆ, ಯಾರೇ ಸಂತಾನ ಇಲ್ಲದವರು ಡಾಕ್ಟರ್ನಾರ ಕನ್ಸಲ್ಟೇಷನ್ ಮಾಡಿದಾಗ ಡಾಕ್ಟರ್ ಕೊಡ್ತಕ್ಕಂಥ ಸಜೆಷನ್ಗಳಲ್ಲಿ ಒಂದೇನೆಂದರೆ, ನೀವು ಗಾಬರಿ ಮಾಡಬೇಡಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ತುಂಬ ಟೆನ್ಷನ್ ಮಾಡ್ಕೊಂಬಿಟ್ರೆ ನೀವು ಸ್ಪರ್ಮ್ ಕೌಂಟ್ಸ್ ಕಡಿಮೆ ಆಗಿಬಿಡುತ್ತೆ, ಅಥವಾ ಎಗ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಸ್ತ್ರೀಯರಲ್ಲಾದರೆ ಎಗ್ಗು, ಗಂಡಸರಲ್ಲಾದರೆ ಸ್ಪರ್ಮ್ ಕೌಂಟ್ಸ್ ಇತ್ಯಾದಿಗಳು ಕಡಿಮೆ ಆಗ್ತಕ್ಕಂಥ ತುಂಬ ಟೆನ್ಷನ್ ಮಾಡ್ಕೊಂಡಂಗೆ ಹಂಗೆ ಆಗ್ಬಿಡುತ್ತೆ. ಸೊ ಅದರಿಂದ ಬಹಳ ಮೈಂಡು ಆರಾಮಾಗಿ ಇಟ್ಕೊಳ್ಳಿ, ಕೂಲಾಗಿ, ಇದೆಲ್ಲ ಹೇಳ್ತಾ ಇರ್ತಾರೆ. ಇಲ್ಲೇನಾಗುತ್ತೆ, ಸಂತಾನದ ವಿಚಾರವಾಗಿ ಗಲಾಟೆ ಮಾಡ್ಕೊಂತೀರಾ ಗಂಡ ಹೆಂಡತಿ ಅಂತ ಕಂಡು ಬರ್ತಾ ಇದೆ. ನಿನ್ನಿಂದಾಗಿಲ್ಲ, ಆವಾಗ ಆಗ್ದ ನೀನು ಹಿಂಗೆ ಮಾಡಿದೆ, ಇವಾಗ ನೀನು ಹಿಂಗೆ ಮಾಡಿದೆ. ಸೊ ಗಂಡ ಹೆಂಡತಿ ಮೇಲೆ ಕಾರಣ ಆಗ್ತಾನೆ, ಹೆಂಡತಿ ಗಂಡನ ಮೇಲೆ ಕಾರಣ ಆಗ್ತಾಳೆ. ಇಬ್ಬರು ಜಗಳದಲ್ಲಿ ಸಂತಾನದ ವಿಚಾರ ಸಮಸ್ಯೆ ಆಗ್ಬಿಡುತ್ತೆ. ಈ ಒಂದರಲ್ಲಿ ಪಂಚಮದಲ್ಲಿ ಕುಜ ಇದ್ದಾಗ ಸ್ವಲ್ಪ ಆಗಲ್ಲ, ಅಂದರೆ ಪರಮೋಚ್ಚ ಸ್ಥಿತಿಯಲ್ಲಿ ಕುಜ ಇದ್ದಾಗ ಸ್ವಲ್ಪ ಆಗುತ್ತೆ ಅಂತ ಅನ್ಕೊಂಡಿದ್ದು ಕೂಡ ಮಿಸ್ ಆಗ್ಬೋದು. ಗೊತ್ತಾಯ್ತಲ್ಲ, ಪಂಚಮದಲ್ಲಿ ಪಾಪಗ್ರಹ ಆಗ್ಬಿಡ್ತಾನಲ್ಲ. ಸೊ ಅದರಿಂದಾಗಿ ಇನ್ನೇನು ಸಂತಾನ ಆಗುತ್ತೆ ಕನ್ಫರ್ಮ್ ಎಲ್ಲ ಆಯಿತು ಅಂತಂದಾಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಇಲ್ಲಿ ಒಂದೇ ಒಂದು ಪರಿಹಾರ ಏನಪ್ಪ ಅಂದರೆ, ಜನವರಿ 25 ತಾರೀಕು ನಾವು ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಜೊತೆಗೆ ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದು ನಿಮಗೆ ತುಂಬ ಅನುಕೂಲಕ್ಕೆ ಮಾಡಿಕೊಟ್ಟು ಸ್ವಲ್ಪ ಎಂತ ಹೇಳ್ತೀವಿ, ಸಂತಾನಕ್ಕೆ ಮಾಡುವ ನಿಮ್ಮ ಪ್ರಯತ್ನಗಳನ್ನು ಯಶಸ್ವಿ ಮಾಡ್ತದೆ. ಕುಜಶಾಂತಿ, ನಾಗಾರಾಧನೆ, ಇದೆಲ್ಲ ಸಂತಾನ ಗೋಪಾಲ ಹೋಮ, ಇದೆಲ್ಲ ನಿಮಗೆ ಸಂತಾನಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಆಲ್ರೆಡಿ ಮಕ್ಕಳು ಇರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಟೆನ್ಷನ್ ಜಾಸ್ತಿ. ಯಾಕೆಂದರೆ ಮಕ್ಕಳು ತೀರಾ ಹಠ ಮಾಡೋದು, ತೀರಾ ಕೂಗಾಡೋದು. ನಿಮ್ಮ ಮಕ್ಕಳು ಒಂಥರ ಗಂಡು ಮಕ್ಕಳು ಸ್ವಲ್ಪ ದೊಡ್ಡವರಾದರೆ ಒಂಥರ ಮನೆಯಲ್ಲೇ ಒಂಥರ ರೌಡಿಸಮ್ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ ಮಕ್ಕಳು. ಎಲ್ಲ ಸಿಕ್ಕಿದೆಲ್ಲ ಹೊಡೆದಾಕೋದು, ಮಾಡೋದು, ಕೂಗಾಡೋದು ಎಲ್ಲ ಒಂಥರ ಹೇಳ್ತಾರಲ್ಲ, ನಿಮ್ಮನ್ನೇ ಎದುರ್ಸಕ್ಕೆ ಬರ್ತಾರೆ ನಿಮ್ಮ ಮಕ್ಕಳು, ಆಯಿತಾ. ಆ ಥರ ಸ್ವಲ್ಪ ಹಠ ಜಾಸ್ತಿ ಮಾಡ್ತಾರೆ ಮಕ್ಕಳು. ಅಲ್ಲಿಯೂ ಕಂಟ್ರೋಲ್ ಆಗಬೇಕು ಅಂತಂದ್ರೆ ನಾಗಾರಾಧನೆಯಿಂದಲೇ ಸಾಧ್ಯ, ಕುಜನ ಆರಾಧನೆಯಿಂದಲೇ ಸಾಧ್ಯ. ಸೊ ಆದ್ದರಿಂದ ನಿಮ್ಮ ಮಕ್ಕಳು ತುಂಬ ಅನ್ಕಂಟ್ರೋಲಬಲ್ ಆಗ್ತಿದ್ದಾರೆ ಅಂತಂದರೆ ಮುಂಚಿತವಾಗಿ, ಆದರೆ ಈ ವಿಡಿಯೋ ಮುಂಚಿತವಾಗಿ ನೋಡ್ತಾ ಇದ್ದಾರೆ, ಅದರಿಂದ ಜನವರಿ 25ಕ್ಕೆ ಸಂಕಲ್ಪ ಸೇವೆ ಕೊಟ್ಕೊಂಡು ಹೋಮದ ಭಸ್ಮ ನಾಗಾರಾಧನೆ ವರ್ಷ ಹಣೆಗೆ ಹಾಕ್ಬಿಡಿ. ಹಾಗೂ ವಿಶೇಷವಾದಂಥ ಈ ಒಂದು ರುದ್ರಾಣಿ ಮಾಲೆಯನ್ನು ಅವ್ರ ಕುತ್ತಿಗೆಗೆ ಹಾಕ್ಬಿಟ್ರು ಸಹ ಸಮಾಧಾನವಾಗಿರ್ತಾರೆ. ಇಲ್ಲ ವಿಡಿಯೋ ಲೇಟಾಗಿ ನೋಡ್ತಾ ಇದ್ದೀರಾ ಅಥವಾ ಸಂಕಲ್ಪ ಸೇವೆ ಕೊಡೋಕ್ಕಾಗಲ್ಲ, ಬೇರೆ ಏನಾದ್ರು ಪರಿಹಾರ ಹೇಳಿ ಅಂತಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ, ಅಥವಾ ಕುಜನ ಅಷ್ಟೋತ್ತರವನ್ನು ಪಠನೆ ಮಾಡ್ಕೊಳ್ಳಿ, ಅಥವಾ ನೀವು ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆ ದಾನ ಮಾಡಿ. ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಇನ್ನು ನೆಕ್ಸ್ಟ್ ಮುಂದೆ ಬರ್ತಾ ಆರ್ಥಿಕತೆ ಯಾವ ರೀತಿಯಲ್ಲಿರುತ್ತೆ ಅಂತ. ಆರ್ಥಿಕತೆಗೆ ನಿಮ್ಮ ಧನಾಧಿಪತಿಯಾದಂಥ ಶುಕ್ರ ಪಂಚಮದಲ್ಲಿದ್ದು ಲಾಭವನ್ನು ನೋಡ್ತಾನೆ, ಆದ್ದರಿಂದ ಚೆನ್ನಾಗಿರುತ್ತೆ. ಅದರಲ್ಲಿ ಕುಜ ಇರ್ತಾನೆ, ಅಷ್ಟಮಾಧಿಪತಿ ಕುಜ, ತೃತೀಯಾಧಿಪತಿ ಕುಜ. ಈ ದುಡ್ಡಿನ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ಒಂಚೂರು ಟಗ್ ಆಫ್ ಆಗ್ಬೋದು ಒಂಚೂರು. ಇದಲ್ಲದೆ ಸಾಮಾನ್ಯವಾಗಿ ನೋಡಿದಾಗ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ದುಡ್ಡು ತುಂಬ ಜಾಸ್ತಿ ದುಡ್ಡು ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗಲ್ಲ ಅಂತ. ತುಂಬ ಅದ್ಭುತವಾಗಿರುತ್ತೆ. ಬಟ್ ದುಡ್ಡು ಬೇಕು ಅಂದರೆ ಸ್ವಲ್ಪ ಒರಟಾಗಬೇಕಾಗತ್ತೆ, ನೀವು ಒಂದು ಸ್ವಲ್ಪ ಸಿಟ್ಟು ಪ್ರದರ್ಶನ ಮಾಡಬೇಕಾಗತ್ತೆ, ಅಥವಾ ಜಗಳ ಮಾಡಿ ಕಿತ್ಕೊಂಡು ಬರಬೇಕಾಗತ್ತೆ ದುಡ್ಡನ್ನ. ಇದೆಲ್ಲ ಮಾಡುವ ಮೆಂಟಾಲಿಟಿಯವ್ರು ನೀವು ಆಗಿರಲ್ಲ. ಸೊ ಅದಕ್ಕೆ ಏನಾಗ್ಬಿಡುತ್ತೆ, ಕನ್ಯಾ ರಾಶಿಯವರಿಗೆ ಕಣ್ಣಿಗೆ ಕಾಣಿಸುತ್ತೆ ದುಡ್ಡು, ಕೈಗೆ ಸಿಗಲ್ಲ ಅನ್ನೋ ಥರ ಆಗಿರುತ್ತೆ. ಸೊ ಆದ್ದರಿಂದ ದುಡ್ಡಿನ ವಿಚಾರವಾಗಿ ನಿಮಗೆ ಸ್ವಲ್ಪ ಅನುಕೂಲವಾಗಬೇಕು ಅಂದರೆ ಸ್ವರ್ಣಾಕರ್ಷಣ ಭೈರವ ನಿಮ್ಮ ಒಂದು ಸ್ವಲ್ಪ ಧೈರ್ಯವನ್ನು ತೋರಿಸ್ತಾನೆ. ನಿಮ್ಮ ಪಾಲಿಂದ ಏನು ಲಾಭ ಬರಬೇಕು, ನಿಮ್ಮ ಪಾಲಿಂದ ದುಡ್ಡು ಏನು ಬರಬೇಕು ಅದು ನಿಮಗೆ ಸಿಗೋಂಗೆ ಮಾಡ್ತಾನೆ. ಧನಾಧಿಪತಿ ಪಂಚಮದಲ್ಲಿರೋದು ಸೂಪರ್, ಒಳ್ಳೆಯದೇ ಆಯಿತಾ, ಲಾಭವನ್ನು ನೋಡ್ತಾ ಇರ್ತಾನೆ. ಬಟ್ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಕುಜ ಉಗ್ರ ಸ್ವರೂಪದಲ್ಲಿ ಇರ್ತಾನಲ್ಲ, ಅವ್ನು ನಿಮ್ಗೊಂಚೂರು ಇದು ಮಾಡ್ತಾನೆ. ಇಲ್ಲಿ ನೀವು ದುಡ್ಡು ಕಾಣೋದಂದ್ರೆ ರಿಯಲ್ ಎಸ್ಟೇಟ್ನವ್ರು ದುಡ್ಡು ಕಾಣ್ತಾರೆ, ಆಯ್ತಲ್ವ. ರಿಯಲ್ ಎಸ್ಟೇಟ್ನವ್ರು ಪಕ್ಕ, ಕನ್ಯಾ ರಾಶಿ ರಿಯಲ್ ಎಸ್ಟೇಟ್ನವರು ಪಕ್ಕ ದುಡ್ಡು ಕಾಣ್ತಾರೆ. ಒಳ್ಳೆಯ ದುಡ್ಡು ಸಿಗುತ್ತೆ ಅವರಿಗೆ,
ಭೂಮಿಯೂ ಸಿಗುತ್ತೆ. ಈ ಭೂಮಿ ಮಾರಾಟ ಮಾಡೋದಾದ್ರೂ ಅನುಕೂಲ ಆಗುತ್ತೆ ಕನ್ಯಾ ರಾಶಿಯವರಿಗೆ, ಭೂಮಿ ಖರೀದಿ ಮಾಡೋದಾದ್ರೂ ಅನುಕೂಲ ಆಗುತ್ತೆ ಕನ್ಯಾ ರಾಶಿಯವರಿಗೆ. ತುಂಬ ಚೆನ್ನಾಗಿರುತ್ತೆ. ಏನಪ್ಪ ಅಂತಂದರೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ನಿಮಗೆ ಬುಧಗ್ರಹ ಮುಂದಿನ ಸಂಚಾರ ಕುಂಭರಾಶಿಗೆ ಬುಧ 19 ತಾರೀಕು ಹೋಗ್ಬಿಡ್ತಾನಲ್ಲ, ರಾಷ್ಟ್ರಾಧಿಪತಿ ಷಷ್ಠದಲ್ಲಿರ್ತಕ್ಕಂಥದ್ದು ಆರೋಗ್ಯಕ್ಕೂ ಅಷ್ಟು ಉತ್ತಮ ಅಲ್ಲ. ಅದರ ನಂತರನೂ ಸಹ ಅದ್ರ ಮುಂದಿನ ತಿಂಗಳಿಗೆ ಹೋಗ್ತಾ ನೀಚ ಸ್ಥಿತಿಗೆ ಹೋಗ್ತಾನೆ, ಅದು ಒಳ್ಳೆಯದಲ್ಲ. ಸೊ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ನೀವು ಈಗಲಿಂದಲೇ ಕೊಟ್ಕೊಂಡು ಹೋಗ್ಬೇಕು. ಹುಷಾರಿಲ್ದೋದಾಗ ಯಾವುದೋ ಇಂಗ್ಲೀಷ್ ಮೆಡಿಸನ್ಗಳು ನುಂಗ್ಬಿಡೋದಲ್ಲ ತಾತ್ಕಾಲಿಕವಾಗಿ, ಈಗಲಿಂದಲೇ ಆರೋಗ್ಯನ ಕರೆಕ್ಟಾಗಿ ಇಟ್ಕೊಳ್ಬೇಕು. ಇಲ್ಲಿ ಏನಾಗುತ್ತೆ ಗೊತ್ತಾ, ಕುಜ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಅಷ್ಟಮಾಧಿಪತಿ ಆಗಿರ್ತಾನೆ. ಆದ್ದರಿಂದ ಆರೋಗ್ಯದ ವಿಚಾರಕ್ಕೆ ಬಂದ ತಕ್ಷಣ ಬಹಳ ಮುಖ್ಯವಾಗಿ ಕನ್ಯಾ ರಾಶಿಯವರಿಗಾಗುವ ಸಮಸ್ಯೆ ಏನಪ್ಪ ಅಂತಂದರೆ ರಕ್ತದೊತ್ತಡ, ಬಿ ಪಿ, ಲೋ ಬಿ ಪಿ ಅಥವಾ ಹೈ ಬಿ ಪಿ. ಲೋ ಬಿ ಪಿ ಅಲ್ಲ, ಆದಷ್ಟು ಹೈ ಬಿ ಪಿನೇ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಎರಡನೇದಾಗಿ ಸ್ತ್ರೀಯರಿಗೆ, ಕನ್ಯಾ ರಾಶಿಯ ಸ್ತ್ರೀಯರಿಗೆ ಮುಟ್ಟಿನ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತುರ ಜಾಸ್ತಿ ಬಂದ್ಬಿಡುತ್ತೆ, ತುಂಬ ಜಾಸ್ತಿ ಹೋಗ್ತಕ್ಕಂಥದ್ದು ಆಯ್ತಲ್ವಾ, ಅದು ಜಾಸ್ತಿ ಆಗ್ಬಿಡುತ್ತೆ. ಇನ್ನು ಪಿತ್ತ ವಿಕಾರ ಜಾಸ್ತಿ ಆಗ್ತಕ್ಕಂಥ, ತಲೆ ತಿರುಗುವಂಥದ್ದು, ವಾಂತಿ ಬರೋಂಥದ್ದು, ಇದರದೆಲ್ಲ ಸಾಧ್ಯತೆಗಳು ಜಾಸ್ತಿ. ಯಾಕಂದರೆ ಅಷ್ಟಮಾಧಿಪತಿ ಅವನು. ಆದ್ದರಿಂದಾಗಿ ವಾಹನ ಚಾಲನೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಗಾಯಗಳು ಮಾಡ್ಕೊಂಡ್ರೆ ರಕ್ತ ಹೊರಗೆ ಬಂದೇ ಬರೋ ರೀತಿಯಲ್ಲಿ, ಚಿಕ್ಕ ಪುಟ್ಟ ಗಾಯ ಆಗಲ್ಲ, ರಕ್ತ ಹೊರಗೆ ಬರೋ ರೀತಿಯಲ್ಲಿ ಆಗುತ್ತೆ. ಇದು ಸುಳ್ಳಾಗ್ಬಿಡ್ಲಿ ನಾನು ಹೇಳಿದ ಭವಿಷ್ಯ, ಭಗವಂತನ ಕೇಳ್ಕೊಳ್ತೀನಿ. ಬಟ್ ಇರೋ ವಿಚಾರ ಹೇಳಿದೆ ನಿಮಗೆ. ಅಷ್ಟಮಾಧಿಪತಿ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿ, ಗುಣಮುಖವೂ ಹಾಗೆ ಆಗುತ್ತೆ. ಬಟ್ ಆ ಟೈಮಲ್ಲಿ ರಕ್ತ ಹೊರಗೆ ಬರೋದು ನೋಡಿದ್ರೆ ಏನೋ ಆಗ್ಬಿಡ್ತೇನೋ ಅನ್ಸುತ್ತೆ, ಬಟ್ ಏನೂ ಆಗಿರಲ್ಲ. ಅರ್ಥ ಮಾಡ್ಕೊಳ್ಳಿ. ಒಂಚೂರು ಹಿಂಗೆ ಕೊಯ್ದರೂ ಸಿಕ್ಕಾಡ ರಕ್ತ ಬಂದ್ಬಿಡುತ್ತೆ. ಅಯ್ಯೋ ಏನೋ ಆಗೋಯ್ತಂತ, ಏನಿಲ್ಲ ಸುಮ್ಮನೆ ಸಿಂಪಲಾಗಿ ಹಿಂಗೆ ಕಟ್ಟಾಯಿತು, ರಕ್ತ ನೋಡಿದ್ರೆ ಆ ಥರ ಬಂದ್ಬಿಟ್ಟಿದೆ, ಆ ಥರದ್ದೇನು ಹೆದರ್ಕೊಳ್ಳೋ ಅಂಥದ್ದೇನೂ ಇಲ್ಲ ಅಂತ ಆಮೇಲೆ ಎಲ್ಲರೂ ಸಮಾಧಾನ ಮಾಡೋಂಗಿರುತ್ತೆ. ಸೊ ಅದರಿಂದಾಗಿ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಗಲಿ, ಅದು ಗಾದೆ ಮಾತು. ಅದೇ ರೀತಿಯಲ್ಲೇ ನಿಮಗಾಗಲಿ, ಏನೂ ಸಮಸ್ಯೆ ಆಗಲಿಕ್ಕಿಲ್ಲ, ಭಗವಂತನ ಅನುಗ್ರಹ. ಪರಿಹಾರದ ವಿಚಾರಕ್ಕೆ ಬಂದ್ಬಿಡ್ತಾನೆ. ಈ ವಿಡಿಯೋ ನಾನೊಂದು ಸ್ತೋತ್ರವನ್ನು ನಿಮಗೆ ಹೇಳ್ತೇನೆ, ಅದನ್ನು ಪ್ರತಿದಿನ ಬೆಳಗ್ಗೆದ್ದು ಸ್ನಾನ ಆದಮೇಲೆ ಒಂದು ಕನಿಷ್ಠ 3 ಬಾರಿ ಯಾರೋ ಅದನ್ನು ಕೇಳಿಸ್ಕೊಳ್ಳಿ, ಗೊತ್ತಾಯ್ತಲ್ವಾ. ಆಮೇಲೆ ಇನ್ನೊಂದು ವಿಶೇಷವಾದಂತಹ ಪರಿಹಾರವನ್ನು ಸಹ ನಿಮಗೆ ತಿಳಿಸ್ತೇನೆ. ಬನ್ನಿ ಪರಿಹಾರದ ವಿಚಾರಕ್ಕೆ ನೋಡೋಣ. ನಮ್ಮ ಯಾಗಶಾಲೆಯಲ್ಲಿ ಜನವರಿ 25ನೇ ತಾರೀಕು ಗುರುವಾರ ಬಣದ ಹುಣ್ಣಿಮೆ ಅಂತ ಬಹಳ ವಿಶೇಷವಾದಂತಹ ದಿವಸ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ಪ್ರಮುಖವಾಗಿ ಋಣಬಾಧಾ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳನ್ನು, ಋಣಬಾಧೆ ಅಂದರೆ ನೀವು ಸಾಲ ಕೊಟ್ಟಿದ್ದಿರ್ಬೋದು ಅಥವಾ ಸಾಲ ತಗೊಂಡಿದ್ದಿರಬಹುದು, ಸಾಲ ಕೊಟ್ಟಿದ್ದು ಮರಳಿ ವಾಪಸ್ ಬರ್ತಾ ಇಲ್ಲ ಅನ್ನುವ ಚಿಂತೆ ಇದ್ದರೂ ಸಹ, ಅಥವಾ ನೀವೇ ಸಾಲ ತಗೊಂಡಿದ್ದು ತೀರ್ಸ್ಲಿಕ್ಕಾಗ್ತಾ ಇಲ್ಲ, EMI ಕಟ್ಟಕ್ಕಾಗ್ತಾ ಇಲ್ಲ, ಫುಲ್ಲು ಟೆನ್ಷನ್ ಆಗ್ಬಿಟ್ಟಿದೆ ಅನ್ನುವಂಥದ್ದಿದ್ರೆ ಖಂಡಿತವಾಗಿ ನಾವು ಋಣಬಾಧಾ ನಿವಾರಕ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇನ್ನು ಕೆಲವರು ಸಾಲದ ಜೊತೆಗೆ ಬಂಗಾರವನ್ನು ಅಡ ಇಟ್ಬಿಟ್ಟಿರ್ತಾರೆ. ಬಂಗಾರ ಖರೀದಿ ಕೂಡ ಮಾಡ್ಲಿಕ್ಕಾಗದೇ ಇರ್ತದೆ. ಎಲ್ಲೋ ಸೇಟುಗಳ ಅಂಗಡಿಗಳಲ್ಲೋ ಅಥವಾ ಬ್ಯಾಂಕ್ನಲ್ಲೋ ಅಥವಾ ಯಾರ ಕೈನಲ್ಲೋ ಅಡ ಇಟ್ಕೊಂಡು, ಗೊತ್ತಿಲ್ಲದೆ ಅಲ್ಲೂ ಕೂಡ ಎಷ್ಟೊಂದು ಜನ ಅಡ ಇಟ್ಬಿಟ್ಟಿರ್ತಾರೆ. ಗಂಡಂಗೆ ಗೊತ್ತಿಲ್ಲದೆ ಹೆಂಡತಿ ಬಂಗಾರನ ಕೊಟ್ಬಿಟ್ಟಿರ್ತಾಳೆ, ಯಾರಿಗೂ ಏನೋ ವ್ಯವಹಾರಗಳಿಗೆಲ್ಲ ಕೊಟ್ಬಿಟ್ಟಿರ್ತಾಳೆ. ಪರವಾಗಿಲ್ಲ, ಏನೋ ಒಂಚೂರು ಲಾಭ ಆದರೆ ಏನೋ ಒಂಚೂರು ಮನೆಗೆ ಅನುಕೂಲ ಆಗುತ್ತೇನೋ ಅಂತ ಯಜಮಾನ್ರಿಗೂ ಹೇಳಿರಲ್ಲ, ಅಲ್ಲಿ ಹೋಗಿರೋ ಬಂಗಾರ ವಾಪಸ್ ಬರ್ತಾರಲ್ಲ. ಸೊ ಹೀಗೆ ಹಲವಾರು ರೀತಿಯಲ್ಲಿ ಬಂಗಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ ನಾವು ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಒಂದು ಹೋಮ ಮಾಡ್ತಾ ಇದ್ದೇವೆ. ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ ಬಣದ ಹುಣ್ಣಿಮೆಗೆ ದಿವಸ ಮಾಡ್ತಾ ಇದ್ದೇವೆ. ಒಳ್ಳೆಯ ಕಾಂಬಿನೇಷನ್ ಅದು, ಆಯ್ತಲ್ವಾ. ಹುಣ್ಣಿಮೆ ದಿವಸ ಅಂದರೆ ನೀವು ಸಾಲ ಕೊಟ್ಟಿದ್ದಿರ್ಬೋದು, ಸಾಲ ತಗೊಂಡಿದ್ದಿರಬಹುದು, ಬಂಗಾರ ಅಡ ಇಟ್ಟಿದ್ದಿರಬಹುದು, ಅದು ಬ್ಯಾಂಕಲ್ಲ ಎಲ್ಲೇ ಆಗಿರ್ಬೋದು, ಬಂಗಾರ ಅಡ ಇಟ್ಟಿದ್ದು ಅಥವಾ ಬಂಗಾರ ಕಳ್ಕೊಂಡಿದ್ದಿರ್ಬೋದು, ಅಥವಾ ಬಂಗಾರವನ್ನು ಖರೀದಿ ಮಾಡಬೇಕು ಅನ್ನೋ ಆಸೆ ಇದೆ ಬಟ್ ಆಗ್ತಾ ಇಲ್ಲ ಅನ್ನುವಂಥದ್ದಿರಬಹುದು. ಸ್ವರ್ಣಾಕರ್ಷಣ ಭೈರವ, ಸಾಲ ಋಣಬಾಧೆ ಏನೇ ಇದ್ರೂ ಪರಿಹಾರ ಆಗ್ಲಿಕ್ಕೋಸ್ಕರ ನಾವು ಋಣಬಾಧಾ ಪರಿಹಾರ ಹೋಮ. ಇನ್ನು ಸಂತಾನ ಇಲ್ಲದಂತಹ ಮೇಷರಾಶಿಯವರಿಗೆ, ಅಥವಾ ಸಂತಾನ ಇದ್ರೂ ಸಹ ಸಂತಾನದಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ಒಳ್ಳೆಯವ್ರ ವಿದ್ಯೆ ಬುದ್ಧಿ ಏನು ಬರ್ತಾ ಇಲ್ಲ, ಹೇಳಿದ ಮಾತು ಕೇಳ್ತಾ ಇಲ್ಲ, ಈ ಥರದೆಲ್ಲ ಟೆನ್ಷನ್ ಇರ್ತಾವಲ್ಲ, ಅದೆಲ್ಲ ಪರಿಹಾರಕ್ಕೋಸ್ಕರ ಸಂತಾನ ಗೋಪಾಲ ಹೋಮ ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲ ಹೋಮಗಳನ್ನು ನಾವು ಜನವರಿ 25ನೇ ತಾರೀಕು ಗುರುವಾರ ಬಣದ ಹುಣ್ಣಿಮೆಯ ದಿವಸ ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪ ನಾನು ಕುತ್ತಿಗೆಯಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಈ ಒಂದು ರುದ್ರಾಣಿ ಮಾಲೆಯನ್ನು ಕೊಡ್ತಾ ಇದ್ದೇವೆ. ಬಹಳ ಚಿಕ್ಕ 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 ಬೀಡಿಸಿರ್ತದೆ ಇದು. ರುದ್ರಾಕ್ಷಗೆ ಒಂದು ಫ್ಯಾಮಿಲಿಗೆ ಬರ್ತದೆ ಇದು, ಪರಿವಾರಕ್ಕೆ. ಆದರೆ ಇದು ರುದ್ರಾಣಿ ಅಂತ ಹೇಳ್ಬಿಟ್ಟು ಸ್ತ್ರೀ ಸ್ವರೂಪವಾಗಿ, ಸ್ತ್ರೀ ದೇವತಾ ಸ್ವರೂಪವಾಗಿರ್ತದೆ. ಸೊ ಈ ರುದ್ರಾಣಿ ಮಾಲೆಯ ವೈಶಿಷ್ಟ್ಯತೆ ಏನಪ್ಪಾ ಅಂದರೆ ಋಣಬಾಧಾ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ ಇತ್ಯಾದಿ ವಿಶೇಷವಾದಂತಹ ಹೋಮಗಳಿದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಇದನ್ನ ಧಾರಣೆ ಮಾಡ್ಕೊಂಡ್ಬಿಡ್ಬೇಕು ಪ್ರತಿಯೊಬ್ಬರು ಸಹ. ಇದೇನು ಚಿಕ್ಕದಾಗಿ ಒಳಗಡೆ ಇರ್ತದೆ, ಯಾರು ಗೊತ್ತೂ ಆಗಲ್ಲ ನೀವು ಹಾಕೊಂಡಿರ್ತಕ್ಕಂಥ, ಅಷ್ಟು ಲೈಟ್ ವೇಟು, ಅಷ್ಟು ನಿಮಗೆ ಏನು ಗೊತ್ತೇ ಆಗಲ್ಲ ಹಾಕೊಂಡಿರ್ತಕ್ಕಂಥ
ಆಗಿರತಕ್ಕಂಥದ್ದು. ಆದರೆ ಇದು ನಿಮ್ಮ ಸಾಲಗಳನ್ನು ತೀರಿಸುವ ವಿಚಾರದಲ್ಲಿ ನೀವು ಮಾಡುವ ದೃಢ ನಿರ್ಧಾರ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ತದೆ. ಇಲ್ಲ ಸರ್, ಇನ್ಮೇಲೆ ಸಾಲ ಮಾಡಲೇಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡ್ರೂ ಕೂಡ ಹೋಗಿ ಸಾಲ ಮಾಡ್ಕೊಂಬಂದ್ಬಿಟ್ಟಿರ್ತೀರಲ್ವಾ, ಅದನ್ನು, ಅಥವಾ ಸಾಲ ಮಾಡಲೇಬೇಕಾದ ಅನಿವಾರ್ಯತೆಗಳು ಕೆಲವು ಸೃಷ್ಟಿ ಆಗ್ಬಿಡುತ್ತಲ್ಲ, ಅದನ್ನು ಈ ಒಂದು ರುದ್ರಾಣಿ ಮಾಲೆ ನಿಗ್ರಹ ಮಾಡ್ತದೆ. ಅಥವಾ ಸಾಲಗಳು ಕೊಟ್ಬಿಟ್ಟಿದ್ದೀರಾ, ಎಷ್ಟು ಫೋನ್ ಮಾಡ್ರು ಎತ್ತಾ ಇಲ್ಲ, ಕೈ ಸಿಗ್ತಾ ಇಲ್ಲ, ತಪ್ಸ್ಕೊಂಡು ಓಡಾಡ್ತಾ ಇದ್ದಾರೆ, ಈ ರುದ್ರಾಣಿ ಮಾಲೆ ರಣಬಾಧಾ ನಿವಾರಕ ಹೋಮದಲ್ಲಿ ಅಭಿಮಂತ್ರಿತ ರುದ್ರಾಣಿ ಮಾಲೆಯನ್ನ ಧಾರಣೆ ಮಾಡಿಕೊಂಡು ಒಂದು ಪ್ರಯತ್ನ ಮಾಡಿ ನೋಡೋಣ. ಭಗವದಾನುಗ್ರಹ, ರುದ್ರಾಣಿ ಮಾಲೆಯ ಒಂದು ಅನುಗ್ರಹದಿಂದ, ಆ ರಣಬಾಧಾ ನಿವಾರಕ ಹೋಮದ ಒಂದು ಅನುಗ್ರಹದಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗ್ಬಿಡ್ಲಿ, ಬೇಗ ಕೊಡಬೇಕಾದ್ರಲ್ಲ ವಾಪಸ್ ಬೇಗ ಕೊಟ್ಬಿಡ್ಲಿ. ಅಷ್ಟೇ ಅಲ್ಲದೆ ಈ ಬಂಗಾರದ ವಿಚಾರ, ಎಲ್ಲೆಲ್ಲೋ ಬಂಗಾರ ಅಡ ಇಟ್ಬಿಟ್ಟಿದ್ದೀರಾ, ಅಥವಾ ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ, ಅಥವಾ ಬಂಗಾರ ತಗೊಂಡು ನೋಡಿದ್ದೀರಾ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಈ ಥರ ಏನೇ ಸಮಸ್ಯೆಗಳಿದ್ರು ಬಂಗಾರದ ರಿಲೇಟೆಡ್ ಆಗಿರತಕ್ಕಂಥ ಪರಿಹಾರವಾಗಲಿ ಅಂತ ನಾವು ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡಿ ಅದರಲ್ಲೂ ಈ ಒಂದು ರುದ್ರಾಣಿ ಮಾಲೆಯನ್ನ ಅಭಿಮಂತ್ರಣೆ ಮಾಡ್ತಾ ಇದ್ದೇವೆ. ಈ ರುದ್ರಾಣಿ ಮಾಲೆಯನ್ನ ಧಾರಣೆ ಮಾಡಿಕೊಂಡು ಪ್ರಯತ್ನ ಮಾಡಿ, ಆ ಬಡ್ಡಿ ಕಡದಿರಲಿ, ಆ ಬಂಗಾರ ಬಿಡಿಸ್ಕೊಂಡು ಬರೋಂಗಾಗ್ಲಿ ನಿಮಗೆ. ಯಾಕೆಂದ್ರೆ ಎಷ್ಟೋ ಜನ ಹೆಣ್ಣುಮಕ್ಳು ಪಾಪ ತಾಳಿಯನ್ನು ಸಹ ಅಡ ಇಟ್ಬಿಟ್ಟಿರ್ತಾರೆ, ಎಷ್ಟು ಬೇಸರದ ಸಂಗತಿ. ಸೊ ಆದ್ರಿಂದ ಎಲ್ಲರಿಗೂ ಅವರವರು ಬಂಗಾರ ಮಾತ್ರ ಅಡ ಇಡಬಾರದು, ಯಾವುದೇ ಕಾರಣಕ್ಕೂ ಬಂಗಾರ ಅಡ ಇಡಬಾರದು, ಆಯ್ತಲ್ವಾ. ಸೊ ಅದರಿಂದ ಆದಷ್ಟು ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ರಣಬಾಧಾ ಪರಿಹಾರ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಸಂತಾನ ಗೋಪಾಲ ಹೋಮ, ಅದೇ ರೀತಿಯಲ್ಲಿ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮ ಲೈವ್ ನೋಡ್ತೀರಾ, ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಖಂಡಿತವಾಗಿ ಬಂದು ಸೇರಲಿದೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಆರ್ತಾನಾಂ ದುಃಖ ಶಮನೆ ದೀಕ್ಷಿತಂ ಪ್ರಭುಮವ್ಯಯಂ ಅಶೇಷ ಜಗದಾಧಾರಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಅಪಾರ ಕರುಣಾಂಬೋಧಿಂ ಆಪದ್ಬಾಂಧವಮಚ್ಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಭಕ್ತಾನಾಂ ವತ್ಸಲಂ ಭಕ್ತಿಗಮ್ಯಂ ಸರ್ವಗುಣಾಕರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಸುಹೃದಂ ಸರ್ವಭೂತಾನಾಂ ಸರ್ವಲಕ್ಷಣ ಸಂಯುತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಚಿದಚಿತ್ ಸರ್ವಜಂತೂನಾಂ ಆಧಾರಂ ವರದಂ ಪರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಶಂಖಚಕ್ರಧರಂ ದೇವಂ ಲೋಕನಾಥಂ ದಯಾನಿಧಿಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಪೀತಾಂಬರಧರಂ ವಿಷ್ಣುಂ ವಿಲಸತ್ಸೂತ್ರಶೋಭಿತಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಹಸ್ತೇನ ದಕ್ಷಿಣೇನ ಯಜಂ ಅಭಯಪ್ರದಮಕ್ಷರಂ ಅಶೇಷ ದುಃಖ ಶಾಂತ್ಯರ್ಥಂ ಲಕ್ಷ್ಮೀನಾರಾಯಣಂ ಭಜೆ. ಓಂ ಯಃ ಪಠೇತ್ ಪ್ರಾತರುತ್ಥಾಯ ಲಕ್ಷ್ಮೀನಾರಾಯಣಾಷ್ಟಕಂ ವಿಮುಕ್ತಃ ಸರ್ವಪಾಪೇಭ್ಯಃ ವಿಷ್ಣುಲೋಕಂ ಸ ಗಚ್ಚತಿ. ಇತಿ ಶ್ರೀ ಲಕ್ಷ್ಮೀನಾರಾಯಣಾಷ್ಟಕಂ ಸಂಪೂರ್ಣಂ. ಹರಿ ಓಂ.